ಚಾಮರಾಜನಗರ ಜಿಲ್ಲೆಯ ಯಳಂದೂರು ತಾಲೂಕಿನ ಗುಂಬಳ್ಳಿ ಗ್ರಾಮದ ಹೊರವಲಯದಲ್ಲಿರುವ ಗುಂಬಳ್ಳಿ ಕೆರೆಯಲ್ಲಿ ಶುಕ್ರವಾರ ಬೇಸಿಗೆ ರಜೆ ಹಿನ್ನೆಲೆಯಲ್ಲಿ ಇಬ್ಬರು ಬಾಲಕರು ಮೃತಪಟ್ಟಿದ್ದಾರೆ. ಕೃಷ್ಣಾಪುರ ಗ್ರಾಮದ ಅರ್ಚಕ ರಾಜು ಎಂಬುವವರ ಪುತ್ರ ಋಷಭೇಂದ್ರ 16 ವರ್ಷದ ಹುಡುಗ ಹಾಗೂ ಗುಂಬಳ್ಳಿ ಗ್ರಾಮದ ಬಂಗಾರಗೌಡರವರ ಪುತ್ರ ಅಭಯಗೌಡ 14 ವರ್ಷದ ಯುವಕರು ಈಜಲು ಹೋಗಿ ನೀರು ಪಾಲಾಗಿದ್ದಾರೆ. ವಿಷಯ ತಿಳಿಯುತ್ತಿದ್ದಂತೆ ಯಳಂದೂರು ಪೊಲೀಸ್ ಠಾಣೆಯ ಪಿಎಸ್ಐ ಆಕಾಶ್ ಅಗ್ನಿಶಾಮಕ ದಳಕ್ಕೆ ತಿಳಿಸಿದರು. ಕಾರ್ಯಾಚರಣೆ ನಡೆಸಿದ ಅಗ್ನಿಶಾಮಕ ದಳದ ಸಿಬ್ಬಂದಿ ಹಾಗೂ ಪೊಲೀಸ್ ಸಿಬ್ಬಂದಿ ವರ್ಗದವರು ಒಬ್ಬನ ಶವ ಕೃಷ್ಣಾಪುರ ಗ್ರಾಮದ ಋಷಭೇಂದ್ರನ ಶವವನ್ನ ಹೊರಗಡೆ ತಂದಿದ್ದಾರೆ. ಇನ್ನೊಬ್ಬ ಯುವಕ ಅಭಯಗೌಡ ಗುಂಬಳ್ಳಿ ಗ್ರಾಮದ ಯುವಕ ಶವವು ಸಿಕ್ಕಿಲ್ಲ. ಕತ್ತಲೆಯ ಕಾರಣದಿಂದ ನಾಳೆ ಕಾರ್ಯಾಚರಣೆ ಮುಂದುವರಿಯುತ್ತಾ ಶನಿವಾರ ಬೆಳಗ್ಗೆ ಕಾರ್ಯಾಚರಣೆ ಮುಂದುವರೆದಿದೆ. ಅಭಯಗೌಡನ ಶವವನ್ನ ಹೊರತೆಗೆದಿದ್ದಾರೆ. ಎರಡು ಗ್ರಾಮದಲ್ಲಿ ಕುಟುಂಬದವರ ಆಕ್ರಂದನ ಮನಮುಟ್ಟುವಂತೆ ಇದೆ. ಪ್ರಕರಣ ಯಳಂದೂರು ಠಾಣೆಯಲ್ಲಿ ದಾಖಲಾಗಿದೆ. ಕಾರ್ಯಾಚರಣೆಯಲ್ಲಿ ಪೊಲೀಸ್ ಸಿಬ್ಬಂದಿ ವರ್ಗದವರಾದ ಜಡೇಸ್ವಾಮಿ, ಮಹೇಶ್, ಕೆಪಿ, ನಾಗೇಂದ್ರ ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ ವೈಕೆ ಮೋಳೆ, ವಿ ನಾಗರಾಜು, ಕನಕ ಟಿವಿ ಯಳಂದೂರು. ಕನಕ ಟಿವಿ ಕನ್ನಡ ಸುದ್ದಿ ನಿಮ್ಮದು, ಧ್ವನಿ ನಮ್ಮದು. ನಿಮಗೆ ಯಾವುದೇ ಸುದ್ದಿ ಹಾಗೂ ಜಾಹೀರಾತು ನೀಡಲು ಹಾಗೂ ರಾಜ್ಯಾದ್ಯಂತ ಪ್ರತಿ ಜಿಲ್ಲೆ ಹಾಗೂ ತಾಲೂಕಾ ಭಾಗದಲ್ಲಿ ಮಹಿಳೆಯರು ಹಾಗೂ ಪುರುಷರು ಬೇಕಾಗಿದ್ದಾರೆ. ಆಸಕ್ತರು ಕೂಡಲೇ ಕರೆ ಮಾಡಿ 9380661853.